ಸುಂದರ ದೈತ್ಯನ ಬಂದಿ 4. ಸರಿ, ಇಷ್ಟು ನೀರು ಸಾಕು, ಹೋಗಿ ನೀರನ್ನು ಚೆಲ್ಲಿ ಇಲ್ಲಿಗೆ ಬಾ ಎಂದು ಪ್ರೀತಿ ಆಜ್ಞಾಪಿಸಿದ್ಲು. ಮೇಘನ ಕಡೆಗೆ ಹೋದ ತಕ್ಷಣ ಪ್ರೀತಿ ಗುಟ್ಟಾಗಿ ಮೇಘನಾಳ ಬ್ಯಾಗ್ನಿಂದ ಫೋನನ್ನು ತೆಗೆದ್ಲು. ಅದನ್ನು ಸೈಲೆಂಟಾಗಿ ಸ್ವಿಚ್ ಆಫ್ ಮಾಡಿ ಅದರೊಳಗೆ ಇಟ್ಬಿಟ್ಲು. ನಂತರ ತನ್ನ ವಜ್ರದ ಉಂಗುರವನ್ನು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವುದ ಉಂಗುರವನ್ನು ಕಳಚಿ ಅವಳ ಹ್ಯಾಂಡ್ ಬ್ಯಾಗ್ನೊಳಗೆ ತುರುಕ್ಬಿಡ್ತಾಳೆ. ಸಮಯ ಪಾಪ ಮಿತಿ ಮೀರಿ ಹೋಗ್ತಾ ಇದೆ. ಅದನ್ನು ಕಂಡು ಕಚೇರಿಯಲ್ಲಿದ್ದ ವಿಕ್ರಮ್ ಸಿಂಹ ಅವಳಿಗೆ ಕರೆ ಮೇಲೆ ಕರೆ ಮಾಡಿದರೆ ಫೋನ್ ಮಾತ್ರ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ಅಷ್ಟೇ, ಅವನ ಕೋಪ ಏನಾಗಿರ್ಬೋದು, 100 ಮಡಿ ಆಯಿತು ಅವನ ಕೋಪ. ನಾನು ಎಷ್ಟು ಬಾರಿ ಹೇಳಿದ್ದೆ ಅವಳಿಗೆ, ಆದರೂ ಇವಳು ಇನ್ನೂ ಬಂದಿಲ್ಲ. ಈ ಹುಡುಗಿಗೆ ಅದೆಷ್ಟು ಅಹಂಕಾರ ಇರಬಹುದು ಎಂದು ವಿಕ್ರಮ್ ಸಭೆಯ ಸಭಾಂಗಣದಲ್ಲಿ ಹಲ್ಲು ಕಡಿಯುತ್ತಾ ಕುಳಿತಿದ್ದ. ಅಲ್ಲೇ ಇದ್ದ ಕಕ್ಷಿದಾರ ಕ್ಲೈಂಟು, ಮಿಸ್ಟರ್ ವಿಕ್ರಮ್, ನೀವು ಇನ್ನೂ ಸಭೆಯನ್ನು ಆರಂಭಿಸಿಲ್ಲ ಯಾಕೆ? ನಮಗೆ ಸಮಯ ಮೀರ್ತಾ ಇದೆ, ದಯವಿಟ್ಟು ಪ್ರೆಸೆಂಟೇಷನ್ ಪ್ರಾರಂಭಿಸಿ ಅಂತ ಕೇಳ್ಕೊಂಡ್ರು. ಬಟ್ ನನ್ನ ವೈಯಕ್ತಿಕ ಸಹಾಯಕಿ ಇನ್ನೂ ಬಂದಿಲ್ಲ. ಅವಳೇ ಈ ಪ್ರೆಸೆಂಟೇಷನ್ ಎಲ್ಲ ನೀಡಬೇಕಾದವಳು. ಇಷ್ಟೊತ್ತಿಗಾಗಲೇ ಅವಳು ಇಲ್ಲಿರಬೇಕಾಗಿತ್ತು. ದಯವಿಟ್ಟು ಕ್ಷಮಿಸಿ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿರಿ ಎಂದು ವಿಕ್ರಮ್ ಸಮಾಧಾನಪಡಿಸಲು ಬಹಳ ಪ್ರಯತ್ನ ಪಟ್ಟ. ಓಕೆ ಅಂತ ಎಲ್ಲರೂ ಒಪ್ಪಿಕೊಂಡು ಮೇಘನಾಳಿಗಾಗಿ ಬಕಪಕ್ಷಿಗಳ ರೀತಿ ಕಾಯತೊಡಗಿದ್ರು. ಇತ್ತ ಮನೆಯಲ್ಲಿ ಪ್ರೀತಿಯ ಕಾಲನ್ನು ತೊಳೆದ ನಂತರ ಮೇಘನ ಅಜಾರಕ್ಕೆ ಬಂದು, ಮೇಡಮ್, ನಾನು ಈಗ ಕಚೇರಿಗೆ ಹೊರಡಬಹುದೇ ಅಂತ ಕೇಳ್ತಾ ಇದ್ದಾಳೆ. ಪಾಪ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ಳು. ಓಕೆ, ಹೊರಡು ಎಂದು ಪ್ರೀತಿ ಅಹಂಕಾರದಿಂದಲೇ ಹೇಳಿದ್ಲು. ಮೇಘ ತನ್ನ ಬ್ಯಾಗ್ ತಗೊಂಡು 4-5 ಹೆಜ್ಜೆ ಇಟ್ಟಿರಲಿಲ್ಲ. ಅಷ್ಟರಲ್ಲೇ ಪ್ರೀತಿಯ ಧ್ವನಿ ಅವಳನ್ನು ನಿಲ್ಲಿಸ್ತು. ಅಲ್ಲೇ ನಿಲ್ಲು. ಮೇಘನ ಗಾಬರಿಯಿಂದ ತಿರುಗಿ ಅವಳ ಬಳಿಗೆ ಬಂದು, ಏನಾಯ್ತು ಮೇಡಮ್ ಅಂತ ಕೇಳಿದ್ಲು. ಪ್ರೀತಿ ಉತ್ತರಿಸುವ ಬದಲಿಗೆ ಅವಳ ಕೆನ್ನೆಗೆ ಬಲವಾಗಿ ಬಾರಿಸಿದ್ಲು. ತನ್ನ ತಪ್ಪಿಲ್ಲದ ಏಟು ತಿಂದ ಮೇಘನಾಳಿಗೆ ಆಘಾತವಾಯಿತು. ಮೇಡಮ್, ನೀವು ನನಗೆ ಯಾಕೆ ಹೊಡೆದ್ರಿ ಎಂದು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳಿದ್ಲು. ಕಳ್ಳತನ ಮಾಡಿದ್ದು ಅಲ್ಲದೆ ನನಗೆ ಎದುರುತ್ತರ ಮಾಡ್ತೀಯಾ ಎಂದು ಪ್ರೀತಿ ಅವಳ ಇನ್ನೊಂದು ಕೆನ್ನೆಗೆ ಮತ್ತೆ ಬಾರಿಸಿದ್ಲು. ನೋವಿನಿಂದ ಕೆನ್ನೆಯನ್ನು ಹಿಡಿದುಕೊಂಡ ಮೇಘನ, ಏನು ಹೇಳ್ತಿದ್ದೀರಿ? ನಾನು ಏನನ್ನು ಕದ್ದಿದ್ದೇನೆ ಎಂದು ಅರ್ಥವಾಗದೆ ಕೇಳಿದ್ಲು. ಏನೂ ಗೊತ್ತಿಲ್ಲದ ಹಾಗೆ ನಟಿಸಬೇಡ. ಸ್ವಲ್ಪ ಸಮಯದ ಮೊದಲು ಮೇಜಿನ ಮೇಲೆ ಇಟ್ಟಿದ್ದ ನನ್ನ ವಜ್ರದ ಉಂಗುರ ಈಗ ಮಾಯವಾಗಿದೆ. ನಿಜ ಹೇಳು, ನೀನೇ ಅದನ್ನು ತೆಗೆದುಕೊಂಡಿದ್ದೀಯ ತಾನೆ ಎಂದು ಪ್ರೀತಿ ಸುಳ್ಳು ಆರೋಪವನ್ನು ಹೊರಿಸಿದ್ಲು. ಪಾಪ, ಇದೆಲ್ಲವೂ ಕೂಡ ತುಂಬ ಹೊಸದು. ಇಂಥದ್ದನ್ನೆಲ್ಲ ಅವಳು ಹೇಳೂ ಇಲ್ಲ, ಕೇಳೂ ಇಲ್ಲ, ಅವಳಿಗೆ ಅನುಭವಕ್ಕೂ ಇರಲಿಲ್ಲ. ಅದನ್ನು ಕೇಳಿ ಮೇಘನ ದಂಗಾದ್ಲು. ಅದನ್ನು ಹೇಗೆ ಹೇಳಬೇಕು, ಹೇಗೆ ಇದರಿಂದ ಪಾರಾಗಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ, ಏನು ಹೇಳ್ತಿದ್ರಿ ಮೇಡಮ್? ನಾನು ನಿಮ್ಮ ಉಂಗುರವನ್ನೇ ನೋಡಿಲ್ಲ. ನನ್ನ ಮೇಲೆ ಹೀಗೆ ಅನ್ಯಾಯವಾಗಿ ದೂಷಿಸಬೇಡಿ ಎಂದು ಸಂಕಟದಿಂದ ಹೇಳಿದ್ಲು. ನೋಡು, ಅತಿಯಾಗಿ ನಟಿಸಕ್ಕೆ ಹೋಗ್ಬೇಡ. ನಾನು ಕಣ್ಣು ಮುಚ್ಚಿ ಕುಳಿತಿದ್ದಾಗ ನೀನೇ ಅದನ್ನು ಕದ್ದಿದ್ದೀಯಾ. ಮರ್ಯಾದೆಯಿಂದ ನನ್ನ ಉಂಗುರವನ್ನು ವಾಪಸ್ ಕೊಟ್ಬಿಡು ಎಂದು ಪ್ರೀತಿ ಗದರಿಸಿದ್ಲು. ಅಷ್ಟರಲ್ಲಾಗಲೇ ಗದ್ದಲವನ್ನು ಕೇಳ್ತಿದ್ದ ವಿಕ್ರಮ್ ತಾಯಿ ಸುಜಾತ ಕೋಣೆಯಿಂದ ಹೊರಬಂದ್ರು. ಏನಾಯ್ತು ಪ್ರೀತಿ, ಯಾಕೆ ಇಷ್ಟೊಂದು ಕಿರ್ಚಾಡ್ತಿದ್ಯಾ ಎಂದು ವಿಚಾರಿಸಿದ್ಲು. ಅತ್ತೆ ನೋಡಿ, ಇವಳು ನನ್ನ ಉಂಗುರವನ್ನು ಕದ್ದು ಈಗ ಗೊತ್ತೇ ಇಲ್ಲ ಅನ್ನೋ ಥರ ಸುಳ್ಳೆಲ್ಲ ಹೇಳ್ತಾ ಇದ್ದಾಳೆ ಎಂದು ಪ್ರೀತಿ ದೂರಿದ್ಲು. ಮೇಡಮ್, ಇವರು ಸುಳ್ಳು ಹೇಳ್ತಿದ್ದಾರೆ. ನಾನು ನಿಜವಾಗಿಯೂ ಯಾವುದೇ ಉಂಗುರವನ್ನು ನೋಡಿಲ್ಲ. ನಾನು ಯಾವ ಉಂಗುರವನ್ನು ಕದ್ದಿಲ್ಲ ಮೇಡಮ್ ಎಂದು ಮೇಘನ ಅವರ ಮುಂದೆ ಗೋಳಾಡಿದ್ಲು. ಇಲ್ಲ, ಇವಳೇ ಉಂಗುರ ಕದ್ದಿದ್ದಾಳೆ ಅಂತ ನಿನಗೆ ಹೇಗೆ ಗೊತ್ತು ಪ್ರೀತಿ ಎಂದು ಸುಜಾತ ಕೇಳಿದ್ಲು. ಪ್ರೀತಿ ಕಣ್ಣಲ್ಲೇ ಸನ್ನೆ ಮಾಡಿದಾಗ ಸುಜಾತಳಿಗೆ ಅವಳ ಕುತಂತ್ರದ ಅರಿವಾಯಿತು. ಛೇ, ಅಸಹ್ಯಕರ ನಾಯಿಯೇ, ನನ್ನ ಮಗ ನಿನ್ನನ್ನು ನಂಬಿ ಈ ಮನೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಮನೆಯಲ್ಲೇ ಕನ್ನ ಹಾಕ್ತೀಯಾ? ಅವನು ನಿನಗೆ ಬೇಕಾದಷ್ಟು ಪ್ರತಿ ತಿಂಗಳು ಸಂಬಳ ಕೊಡ್ತಾನಲ್ವೇ? ಅಷ್ಟೊಂದು ಹಣದ ದುರಾಸೆಯೇ ನಿನಗೆ ಎಂದು ಸುಜಾತ ಕೆಂಡಾಮಂಡಲಾದ್ಲು. ಅಯ್ಯೋ, 10 ಲಕ್ಷದ ಉಂಗುರ ಅದು. ಇವಳಂತಹ ಭಿಕ್ಷುಕಿಗೆ ಜೀವನದಲ್ಲಿ ಅಷ್ಟು ಹಣವನ್ನು ಹೊಟ್ಟೆಗೆ ನೋಡಲು ಸಾಧ್ಯವೇ ಇಲ್ಲ. ಹಣದ ಮೇಲಿನ ಅಪಾಪಿಯಿಂದಲೇ ಹೇಗೋ ವಿಕ್ರಮ್ ನನ್ನ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ಈ ಮನೆಗೆ ಬಂದಿದ್ದಾಳೆ. ಈಗ ನನ್ನ ಲಕ್ಷಾಂತರ ರೂಪಾಯಿ ಉಂಗುರವನ್ನು ಕದ್ದುಬಿಟ್ಟಿದ್ದಾಳೆ. ಇಂತಹವರು ಹಣಕ್ಕಾಗಿ ಯಾವ ಹಂತಕ್ಕೆ ಹೋಗ್ತಾರೆ ಎಂದು ಪ್ರೀತಿ ಅವಹೇಳನಕಾರಿಯಾಗಿ ಮಾತಾಡಿದ್ಲು. ನಿಲ್ಲಿಸಿ, ನಾನು ಬಡವಳು ಎಂದು ಒಪ್ಕೊಳ್ತೇನೆ. ಆದರೆ ಇನ್ನೊಬ್ಬರ ವಸ್ತುವನ್ನು ಕದ್ದು ಬದುಕುವ ದರಿದ್ರ ಗುಣ ನನ್ನದಲ್ಲ. ನಾನು ಉಂಗುರವನ್ನು ಕದ್ದಿಲ್ಲ ಎಂಬುದು ಸತ್ಯ. ನನ್ನನ್ನು ನಂಬಿ, ಇಲ್ಲದಿದ್ದರೆ ನಾನು ಹೋಗ್ತೇನೆ ಎಂದು ಮೇಘನ ಸಿಟ್ಟಿನಿಂದ ಅಲ್ಲಿಂದ ನಡೆಯಲು ಹೋದ್ಲು. ಬಹಳ ಮಾತು ಕಲ್ತ್ಬಿಟ್ಟಿದೀಯಾ ನೀನು. ಎಲ್ಲಿಗೆ ಹೋಗ್ತಿದೀಯಾ? ನಮ್ಮನ್ನೆಲ್ಲ ಮರೆಸಿ ಎಂದು ಪ್ರೀತಿ ಅವಳ ಕೈಯನ್ನು ಹಿಡಿದು ಪಕ್ಕಕ್ಕೆ ತಳ್ಳೇ ಬಿಟ್ಲು.
ದಿನೇ ದಿನೇ ಹೆಚ್ಚಾಗ್ತಿದ್ದ ಈ ದೌರ್ಜನ್ಯಕ್ಕೆ ಮೇಘನ ಪಾಪ ನೊಂದು ಹೋದ್ಲು. ಅಯ್ಯೋ, ನಿಮ್ಮಂತಹ ಶ್ರೀಮಂತ ಹೆಂಗಸರು ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ, ಹೀಗೆ ವರ್ತಿಸುವುದೇ ಎಂದು ಮರುಪ್ರಶ್ನೆ ಹಾಕಿದ್ಲು. ಹೆಚ್ಚು ಮಾತಾಡ್ಬೇಡ, ನಿನ್ನ ಬ್ಯಾಗ್ ಕೊಡು, ನಾನು ಪರಿಶೀಲಿಸ್ಬೇಕು, ಆಮೇಲೆ ನೀನು ಹೊರಡುವಂತೆ ಅಂದ್ಲು ಸುಜಾತ. ನೋಡಿ, ನಾನೇನು ಕದ್ದಿಲ್ಲ ಎಂದು ಮೇಘನ ಧೈರ್ಯವಾಗಿ ಬ್ಯಾಗ್ ನೀಡಿದ್ಲು. ಪ್ರೀತಿ ತಕ್ಷಣ ಬ್ಯಾಗನ್ನ ಕಸಿದುಕೊಂಡು ಹುಡುಕಾಡಿದ್ಲು. ಅವಳೇ ಇಟ್ಟಿದ್ದ ವಜ್ರದ ಉಂಗುರ ಸಿಕ್ಕಿತ್ತು. ಅದನ್ನು ಕಂಡ ಮೇಘನ ಭೂಮಿ ಕುಸಿದಂತಾಗಿ ಸ್ತಬ್ಧಳಾದ್ಲು. ಇತ್ತ ಕಚೇರಿಯಲ್ಲಿ ಮೇಘನಾಳಿಗಾಗಿ ಕಾಯ್ತಿದ್ದಂತಹ ಕಕ್ಷಿದಾರರಿಗೆ ತಾಳ್ಮೆ ತಪ್ಪಿತ್ತು. ಅವರು ವಿಕ್ರಮ್ ಜೊತೆಗಿನ ಒಪ್ಪಂದವನ್ನು ರದ್ದುಗೊಳಿಸಿ ಅವನನ್ನು ಕಟುವಾಗಿ ನಿಂದಿಸಿ ಹೊರಟು ಹೋದ್ರು. ಮೇಘನಾಳ ಮೇಲೆ ಮೊದಲೇ ಕೆಂಡವಾಗಿದ್ದ ವಿಕ್ರಮ್ಗೆ ಈ ನಷ್ಟ ಸಹಿಸಲಾಗಲಿಲ್ಲ. ಅವನ ಕೋಪ ಉತ್ತುಂಗಕ್ಕೇರ್ತು. ಆ ರಾಕ್ಷಸನು ಕಚೇರಿಯಿಂದ ಕಾರನ್ನ ಅತಿ ವೇಗವಾಗಿ ಚಲಾಯಿಸಿಕೊಂಡು ತನ್ನ ಮನೆಯ ಕಡೆಗೆ ಧಾವಿಸ್ತಾನೆ. ಅತ್ತ ಮನೆಯಲ್ಲಿ ಉಂಗುರ ಸಿಕ್ಕಿದ್ದನ್ನ ಕಂಡು ಮೇಘನ ಅಳುತ್ತಾ, ಇದು ಇದು ನನ್ನ ಬ್ಯಾಗಿಗೆ ಹೇಗೆ ಬಂತು ಎಂದು ನನಗೆ ಗೊತ್ತಿಲ್ಲ, ಖಂಡಿತ ನಾನು ಇದನ್ನು ಕದ್ದಿಲ್ಲ ಮೇಡಮ್ ಎಂದು ಗೋಳಾಡಿದ್ಲು. ಕಳ್ಳತನ ಮಾಡಿಯೂ ಅಳುತ್ತಾ ನಾಟಕ ಆಡ್ತೀಯಾ? ಪ್ರತ್ಯಕ್ಷವಾಗಿ ನಿನ್ನ ಬ್ಯಾಗ್ನಲ್ಲೇ ಸಿಕ್ಕಂತಹ ಮೇಲೆ ನಮಗೆ ಇನ್ನೇನು ಪುರಾವೆ ಬೇಕಾಗೇ ಇಲ್ಲ ಎಂದು ಸುಜಾತ ಮೇಘನಾಳ ಕೆನ್ನೆಗೆ ಪಟಪಟ ಅಂತ ಬಾರಿಸಿದ್ಲು. ಅತ್ತೆಯವರೇ, ಇವಳು ಇನ್ಯಾರದೋ ವಸ್ತುಗಳನ್ನು ಕದ್ದು ತನ್ನ ಉಡುಪಿನಲ್ಲಿ ಬಚ್ಚಿಟ್ಟಿರಬಹುದೇನೋ, ಒಮ್ಮೆ ನೋಡಿ ಎಂದು ಪ್ರೀತಿ ಅವಳನ್ನು ಇನ್ನಷ್ಟು ಅವಮಾನಿಸಲು ಸಂಚನ್ನ ಹೂಡಿದ್ಲು. ಸುಜಾತ ಮತ್ತು ಪ್ರೀತಿ ಸೇರಿ ಮೇಘನ ಒಬ್ಬ ಹೆಣ್ಣು ಎಂಬ ಕನಿಷ್ಠ ಮರ್ಯಾದೆಯನ್ನು ತೋರದೆ ಅವಳ ಬಟ್ಟೆಯನ್ನ ಅರಿಯಲು ಮುಂದಾಗ್ತಾರೆ. ಈ ಎಲ್ಲ ಕೆಲಸಗಳನ್ನ ನೋಡ್ತಿದ್ದ ಹಾಗೆ ಅವಳ ಮನಸ್ಸು ಒಡೆದು ಚೂರು ಚೂರು ಆಗೋಯ್ತು. ಸುಜಾತ ಮತ್ತು ಪ್ರೀತಿ ಸೇರಿ ಮೇಘನಾಳನ್ನ ಘೋರವಾಗಿ ಅವಮಾನಿಸ್ತಾ ಇರ್ತಾರೆ. ಮನೆಯಲ್ಲಿ ಕೆಲಸದವರನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಬಹುಶಃ ಮಾಯಾ ಇದ್ದಿದ್ರೆ ಅವಳನ್ನು ಕಾಪಾಡ್ತಿದ್ಲೋ ಏನೋ. ಎಲ್ಲರೂ ಅಸಹಾಯಕರಾಗಿ ನೋಡ್ತಿದ್ರು. ಮೇಘನಾಳ ಬಟ್ಟೆ ಹರಿದು ಹೋಗ್ತಿದ್ರು. ಆ ರಾಕ್ಷಸಿಯರಿಗೆ ದಯೆ ಕರುಣೆ ಅನ್ನೋದೇ ಬರಲಿಲ್ಲ. ಮೇಡಮ್, ದಯವಿಟ್ಟು ನನ್ನನ್ನು ನಂಬಿ, ನಾನು ಏನನ್ನೂ ಕದ್ದಿಲ್ಲ, ಹೀಗೆ ಮಾಡಬೇಡಿ ಎಂದು ಮೇಘನ ಅಳುತ್ತಾ ಕೆಳಕ್ಕೆ ಬಿದ್ಲು. ನಿಮ್ಮಂತಹ ನೀಚರಿಗೆ ಹಣವೇ ದೈವ, ಅದಕ್ಕಾಗಿ ಯಾವ ಹಂತಕ್ಕೆ ಇಳಿಯುತ್ತೀರೋ ಎಂದು ಪ್ರೀತಿ ಅವಳನ್ನ ಪಕ್ಕಕ್ಕೆ ತಳ್ಳಿದ್ಲು. ಆ ಮುಗ್ಧ ಮಹಿಳೆಯನ್ನ ಇಬ್ಬರೂ ಸೇರಿ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ರು. ಇದನ್ನ ನೋಡಲಾರದೆ ವಯಸ್ಸಾದ ಕೆಲಸದಾಕೆಯೊಬ್ಬರು, ಮೇಡಮ್ ಬಿಟ್ಟು ಬಿಡಿ, ಅವಳು ಕಳ್ಳಿಯಂತೆ ಕಾಣ್ತಿಲ್ಲ ಅಂದ್ರು. ಬಾಯಿ ಮುಚ್ಚು, ನೀನೊಬ್ಳು ಇಲ್ಲಿ ಮಧ್ಯಸ್ಥಿಕೆ ವಹಿಸೋಕೆ ಬಂದವಳ, ಸುಮ್ಮನೆ ನೀನು ಕೆಲಸ ಮಾಡು ಎಂದು ಪ್ರೀತಿ ಅವರನ್ನ ಗದರಿಸಿದ್ಲು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಮೇಘನ ಅವರನ್ನ ತಳ್ಳಿ ಅಳುತ್ತಾ ಅಲ್ಲಿಂದ ಓಡಲು ಹೋದಾಗ ಎದುರಿನಿಂದ ಬಂದ ವ್ಯಕ್ತಿಗೆ ಡಿಕ್ಕಿ ಹೊಡೆದ್ಲು. ಬಂದವನು ಬೇರೆ ಯಾರೂ ಅಲ್ಲ, ಸ್ವತಃ ವಿಕ್ರಮ್ ಸಿಂಹ. ಅವನ ಮುಖ ಕೋಪದಿಂದ ಕೆಂಪಗಾಗಿತ್ತು. ಮೈಯೆಲ್ಲ ಬೆವರಿನಿಂದ ನೆಂದಿತ್ತು. ಸ್ಫೋಟಗೊಳ್ಳುವ ಜ್ವಾಲಾಮುಖಿಯಂತೆ ಅವನು ಅವಳ ಮುಂದೆ ನಿಂತಿದ್ದನು. ಮೇಘನ ತನ್ನನ್ನು ರಕ್ಷಿಸಲು ಬಂದವನೆಂದು ಅವನ ಬಳಿ ಹೋಗಿ, ಸರ್ ಸರ್ ನನ್ನನ್ನು ರಕ್ಷಿಸಿ ಎನ್ನುವಷ್ಟರಲ್ಲಿ ವಿಕ್ರಮ್ ತನ್ನ ಬೆಲ್ಟನ್ನು ತೆಗೆದು ಅವಳ ಮೈ ಮೇಲೆ ಬಲವಾಗಿ ಹೊಡೆದಿದ್ದ. ಅಮ್ಮ ಎಂದು ಕಿರುಚುತ್ತಾ ಅವಳು ನೆಲಕ್ಕೆ ಬಿದ್ಲು. ನಿನಗೆ ಎಷ್ಟು ಬಾರಿ ಹೇಳಿದ್ದೀನಿ, ಇಂದು ಸಭೆ ಇದೆ, ಬೇಗ ಬರಬೇಕು ಅಂತ. ನನ್ನ ಮಾತಿಗಿಂತ ನಿನ್ನ ಅಹಂಕಾರವೇ ನಿನಗೆ ಹೆಚ್ಚಾಯ್ತೆ ಎಂದು ಗರ್ಜಿಸುತ್ತಾ ಮತ್ತೆ ಬೆಲ್ಟ್ನಿಂದ ಪದೇ ಪದೇ ಹೊಡೆದನು. ಅಯ್ಯೋ ಸರ್, ಹೊಡೆಯಬೇಡಿ, ತುಂಬ ನೋವಾಗ್ತಿದೆ ಎಂದು ಅವಳು ಗೋಳಾಡಿದ್ಲು. ನೋವಾಗಲೇಬೇಕು. ನಿನ್ನಿಂದಾಗಿ ಇಂದು ನನಗೆ ಅವಮಾನವಾಗಿದೆ. ಪ್ರತಿಯೊಬ್ಬನೂ ನನ್ನ ಮೇಲೆ ಬೆರಳು ತೋರಿಸುವಂತೆ ಮಾಡಿಬಿಟ್ಟೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾವತ್ತೂ ಹೀಗಾಗಿರಲಿಲ್ಲ. ನಿನ್ನಿಂದಲೇ ನಾನು ಅವಮಾನ ಅನುಭವಿಸಬೇಕಾಯಿತು ಎಂದು ಅಬ್ಬರಿಸುತ್ತಾ ಪಶುವಿನಂತೆ ಹೊಡೆದನು. ಮೇಘನ ಅದೆಷ್ಟು ಬೇಡಿಕೊಂಡ್ರೂ ಕೂಡ ಅವನ ಕಿವಿಗೆ ಅವಳ ಆರ್ತನಾದ ಬೀಳಲಿಲ್ಲ. ವಿಕ್ರಮ್ನ ಹೊಡೆತಕ್ಕೆ ಮೇಘನಾಳ ಮೈಯಿಂದ ರಕ್ತ ಸುರಿತಾ ಇತ್ತು. ಅವಳ ಮೈ ಮೇಲೆ ಬಿದ್ದ ಗಾಯದ ಗುರುತುಗಳು ಅವನ ಕ್ರೌರ್ಯಕ್ಕೆ ಸಾಕ್ಷಿಯಾಗಿದ್ವು. ಇದನ್ನ ಕಂಡು ಸುಜಾತ ಮತ್ತು ಪ್ರೀತಿ ಒಳಗೊಳಗೆ ಬಹಳ ಸಂಭ್ರಮಿಸ್ತಾ ಇದ್ರು. ಅವರಿಗೆ ಹಾಲು ಕುಡಿದಷ್ಟು ಖುಷಿಯಾಯಿತು. ಅವಳನ್ನು ಹೊಡೆದು ಸಾಕಾದ ವಿಕ್ರಮ್, ನಿನಗೆ ಈ ಶಿಕ್ಷೆ ಸಾಲದು, ನನ್ನ ಮನಸ್ಸಿಗೆ ಇನ್ನೂ ತೃಪ್ತಿಯಾಗಿಲ್ಲ ಅಂತ ಹೇಳಿ ಅವಳ ಕೈ ಹಿಡಿದು ಟೆರೆಸ್ ಕಡೆಗೆ ಎಳೆದುಕೊಂಡು ಹೋದನು. ಗಾಯಗೊಂಡಿದ್ದ ಅವಳನ್ನು ಸುಡುವ ಬಿಸಿಲಿನಲ್ಲಿ ಟೆರೆಸ್ ಮೇಲೆ ತಳ್ಳಿ, ನೀನು ಇಂದಿನಿಂದ ನಾಳೆಯವರೆಗೆ ಇಲ್ಲೇ ಬಿಸಿಲಿನಲ್ಲಿ ಇರಬೇಕು. ಈ ನೋವಿನಲ್ಲಿ ಮಲಗಿ ಸಾಯಿ. ಒಂದು ವೇಳೆ ಕೆಳಗೆ ಇಳಿಯಲು ಪ್ರಯತ್ನಿಸಿದರೆ ನಿನ್ನ ತಾಯಿ ಬದುಕಿರುವುದಿಲ್ಲ ಎಂದು ಗರ್ಜಿಸಿ ಅಲ್ಲಿಂದ ಕೆಳಗೆ ಬರುತ್ತಾನೆ. ಇದು ಎಂತಹ ಪ್ರಾಣ ಸಂಕಟ!
ಬಿಸಿಲಿನಲ್ಲಿ ಮೇಘನಾಳನ್ನ ಬಿಟ್ಟು ಕೊನೆಗೆ ಕೆಳಗೆ ಬಂದ ವಿಕ್ರಮ್ ಮನೆಯವರಿಗೆಲ್ಲ ಎಚ್ಚರಿಕೆಯನ್ನು ಕೂಡ ನೀಡ್ತಾನೆ. ಯಾರು ಕೂಡ ಅಷ್ಟೇ ಅವಳನ್ನ ಹೋಗಿ ನೋಡಬಾರ್ದು, ಅವಳಿಗೆ ನೀರನ್ನು ಕೊಡಬಾರ್ದು. ಯಾರಾದರೂ ಅವಳಿಗೆ ಒಂದು ವೇಳೆ ಸಹಾಯ ಮಾಡೋಕ್ಕೆ ಹೋದರೆ ಅವಳಿಗಿಂತಲೂ ಭೀಕರವಾದ ಶಿಕ್ಷೆ ನಿಮಗೋಸ್ಕರ ಕಾದಿರುತ್ತೆ ಅಂತ ಹೇಳಿ ತನ್ನ ಕೋಣೆಗೆ ಹೋಗಿ ಮದ್ಯದ ಬಾಟಲಿಯನ್ನು ಎತ್ಕೊಂಡ. ಕೋಪದ ಮರೆಯಲ್ಲಿ ಒಂದಾದ ಮೇಲೆ ಒಂದರಂತೆ ಬಾಟಲಿಗಳನ್ನು ಖಾಲಿ ಮಾಡಿದನು. ಮದ್ಯದ ನಶೆ ಏರಿದರೂ ಅವನ ಕೋಪ ಮಾತ್ರ ಕಡಿಮೆನೇ ಆಗಲಿಲ್ಲ. ಮೇಘನಾ ಮೇಘನಾ ಎಂದು ಕೂಗುತ್ತಾ ಕೈಯಲ್ಲಿದ್ದ ಬಾಟಲಿಯನ್ನು ಗೋಡೆಗೆ ಎಸೆದು ಹೊಡೆದ. ಇತ್ತ ಸುಜಾತ ಮತ್ತು ಪ್ರೀತಿ ಸಂಭ್ರಮದ ನಗೆ ಬೀರಿದ್ರು. ಅತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಇವಳು ಮನೆಯಿಂದ ಕರ್ಮಣಿಯಾಗ್ತಾಳೆ. ಖಚಿತ, ಇಷ್ಟು ಕಾಟ ಕೊಟ್ರೆ ಯಾರು ತಾನೇ ಇರುತ್ತಾರೆ ಎಂದು ಪ್ರೀತಿ ಕುಹಕವಾಗಿ ನಕ್ಕಿದ್ದು. ಸಮಯ ಕಳೆದಂತೆ ಸುಡುವ ಬಿಸಿಲನ್ನ ತಾಳಲಾರದೆ ಮೇಘನಾ ಪ್ರಜ್ಞೆ ತಪ್ಪಿ ಬಿದ್ಲು. ಹಗಲು ಕಳೆದು ರಾತ್ರಿ ಆಯಿತು. ಮನೆಯವರೆಲ್ಲ ಊಟ ಮುಗಿಸಿ ಮಲಗಿದ್ರು. ಪಾಪ ಈ ಕಡೆ ಮಾಯಾ ಮತ್ತು ತಡವಾಗಿ ಮನೆಗೆ ಬಂದು ಅವಳು ನೇರವಾಗಿ ವಿಕ್ರಮ್ ಕೋಣೆಗೆ ಹೋದ್ಲು. ವಿಕ್ರಮ್ ಬಾಲ್ಕನಿಯಲ್ಲಿ ನಿಂತು ಆಕಾಶವನ್ನು ನೋಡ್ತಿದ್ದ. ತಡವಾಗಿ ಬಂದಿದ್ದಂತಹ ಮಾಯಾ ಅವನನ್ನ ಹಿಂದಿನಿಂದ ತಬ್ಬಿಕೊಂಡು ವಿಕ್ರಮ್ ಅಂತ ಕರೆದ್ಲು. ಅವನು ಪ್ರಜ್ಞೆ ಇಲ್ಲದಂತೆ ನಿಂತಿದ್ರೆ ಅವಳು ಅವನ ಬೆನ್ನಿಗೆ ಮುತ್ತಿಟ್ಟು ತನ್ನ ಕಡೆಗೆ ತಿರುಗಿಸ್ಕೊಂಡ್ಳು. ವಿಕ್ರಮ್ ಬೇಬಿ, ನಿನಗಾಗಿ ನಾನು ಬಂದಿದ್ದೇನೆ ಎಂದು ಅವಳು ಮಾದಕವಾಗಿ ಪಿಸುಗುಟ್ಟುತ್ತಾ ಅವನ ಅಂಗಿಯ ಗುಂಡಿಗಳನ್ನು ಬಿಚ್ಚತೊಡಗಿದಳು. ವಿಕ್ರಮ್ ಅವಳನ್ನು ದೂರ ತಳ್ಳಲು ಪ್ರಯತ್ನಿಸಿದ್ರು ಅವನನ್ನು ಬಲವಂತವಾಗಿ ತನ್ನತ್ತ ಎಳೆದುಕೊಂಡು ಮುತ್ತಿನ ಸುರಿಮಳೆಗೈದ್ಲು. ಮದ್ಯದ ಅಮಲಿನಲ್ಲಿದ್ದ ಹಾಗೂ ಮಾಯಾಳ ಸಾಮೀಪ್ಯದಲ್ಲಿ ವಿಕ್ರಮ್ ತನ್ನನ್ನು ತಾನು ಮರೆತ. ಅವನು ಅವಳನ್ನು ಮುತ್ತಿಡುತ್ತಿದ್ದಾಗ ಅವನ ತುಟಿಗಳು ಮೇಘನಾ ಮೇಘನಾ ಎಂದು ಅಸ್ಪಷ್ಟವಾಗಿ ಉಚ್ಚರಿಸುತ್ತಿದ್ವು. ಪಾಪ ಈ ಕಡೆ ಮಾಯಾ ಕುಡಿದ ಮತ್ತಿನಲ್ಲಿದ್ದ ಕಾರಣ ಅವನ ಬಾಯಿಂದ ಬಂದ ಹೆಸರನ್ನ ಆಕೆ ಬಹುಶಃ ಗಮನಿಸಲಿಲ್ಲ. ದುರದೃಷ್ಟವಶಾತ್ ಹೊರಗೆ ಮಳೆಯಲ್ಲಿ ಸುಡುವ ಬಿಸಿಲಿಗೆ ಬೆಂದು ಈಗ ಸುರಿಯುತ್ತಿರುವ ತಣ್ಣನೆಯ ಮಳೆಯಲ್ಲಿ ಮೇಘನಾ ಮರದಂತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಪಶುವಿನಂತೆ ವರ್ತಿಸುತ್ತಿರುವಂತಹ ಈ ವಿಕ್ರಮ್ ಸಿಂಹನಿಗೆ ಪಾಠ ಅದ್ಯಾರು ಕಲಿಸ್ತಾರೆ ಅಂತಲೇ ಗೊತ್ತಿಲ್ಲ. ಕಥೆಯ ಮುಂದುವರಿಯುವುದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೆಂಬರ್ಸ್ಗೆ 4 ಭಾಗದ ಕಥೆಗಳು ಇವತ್ತು ಅಪ್ಲೋಡ್ ಆಗುತ್ತೆ, ಪ್ಲೀಸ್ ಚೆಕ್ ಮಾಡಿ.